ಪಟ್ಟಣದಲ್ಲಿ ಅಪೂರ್ಣಗೊಂಡಿರುವ ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಎಲ್ಲ ಸದಸ್ಯರು ಧರಣಿ ಹಮ್ಮಿಕೊಳ್ಳುವ ಕುರಿತು ಗುರುವಾರ ನಡೆದ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯ ರಮೇಶ್ ವಾಟಾಳ್ ಮಾತನಾಡಿ, ಪಟ್ಟಣದಲ್ಲಿ ಒಳಚರಂಡಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ 2001ರಲ್ಲಿ 10 ಕೋಟಿ ರು ವೆಚ್ಚದಲ್ಲಿ 4 ನೀರಿನ ಬೃಹತ್ ಟ್ಯಾಂಕ್ ನಿರ್ಮಿಸಲಾಗಿದೆ. ನಂತರ ಕಳೆದ 2016ರಲ್ಲಿ ಯುಜಿಡಿ ಕಾಮಗಾರಿಗೆ ಸರ್ಕಾರ 41 ಕೋಟಿ ರುಗೆ ಅನುಮೋದನೆ ನೀಡಿ ಮೊದಲ ಹಂತವಾಗಿ 18 ಕೋಟಿ ರು ಬಿಡುಗಡೆ ಮಾಡಿತ್ತು. ಪಟ್ಟಣದ ಕೋಟೆ ಭಾಗದ ಕೆಲವು ಕಡೆ ಪೈಪ್ಲೈನ್ ಅಳವಡಿಸಿದ್ದು ಅರ್ಧಕ್ಕೆ ನಿಂತಿದೆ. 9 ವರ್ಷ ಕಳೆದರೂ ಅಪೂರ್ಣಗೊಂಡಿರುವ ಯುಜಿಡಿ ಕಾಮಗಾರಿ ಪುನರಾರಂಭಿಸಿಲ್ಲ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇಂಜಿನಿಯರ್ ಕೇಳಿದರೆ ಗುತ್ತಿಗೆದಾರರಿಗೆ 18 ಕೋಟಿ ರು ಮಂಜೂರಾಗಿರುವುದಾಗಿ ಹೇಳುತ್ತಾರೆ. ಇನ್ನುಳಿದ 4 ಕೋಟಿ ರು ಏನಾಯಿತು ಎಂಬುದರ ಮಾಹಿತಿ ಇಲ್ಲ. 18 ಕೋಟಿ ರು ವೆಚ್ಚದಲ್ಲಿ ಆಗಬೇಕಿದ್ದ ಯುಜಿಡಿ ಕಾಮಗಾರಿ ಕೂಡ ನೆನೆಗುದಿಗೆ ಬಿದ್ದಿದೆ. ಕಾಮಗಾರಿಯಲ್ಲಿ ಆಗಿರುವ ಲೋಪದೋಷ ಕುರಿತು ಸೂಕ್ತ ತನಿಖೆ ಆಗಬೇಕು. ಒಳಚರಂಡಿ ಸೌಲಭ್ಯ ಇಲ್ಲದೆ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಮುಕ್ತಿ ಸಿಗದಾಗಿದೆ. ಈ ಕುರಿತು ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗೆ ಹಲವಾರು ಸಲ ಮನವಿ ಮಾಡಿದ್ದೇನೆ. ಪಟ್ಟಣದ 21,000 ನಿವಾಸಿಗಳ ಹಿತದೃಷ್ಟಿಯಿಂದ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಗಾಂಧಿ ಪ್ರತಿಮೆಯ ಮುಂದೆ ಎಲ್ಲ ಸದಸ್ಯರು ಪ್ರತಿಭಟನೆ ನಡೆಸಬೇಕು. ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸಬೇಕು. ಕಾಮಗಾರಿ ಹೊಣೆ ಹೊತ್ತಿರುವ ಒಳಚರಂಡಿ ಮಂಡಳಿ ಅವ್ಯವಹಾರ ಬೆಳಕಿಗೆ ಬರಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ಅಧ್ಯಕ್ಷ ಪ್ರದೀಪ್ ಕುಮಾರ್ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಿ ನಿರ್ಣಯ ಅಂಗೀಕರಿಸಲಾಯಿತು. 14 ಕೋಟಿ ಹಣ ಗುತ್ತಿಗೆದಾರರಿಗೆ ಸೇರಿದೆ. ಇನ್ನು 4 ಕೋಟಿ ಹಣ ಉದ್ದೇಶ ಇದ್ದಿದ್ದು ಕೆರೆ ಬಾವಿ ತೆಗೆಯಕೊಂಡು ಮತ್ತು ಮಲಿನ ನೀರಿನ ಶುದ್ಧೀಕರಣ ಕಾರ್ಯ ಮಾಡಕೊಂಡು ಈ ಹಣ ಇಲ್ಲಾಯ್ತು. ಅವತ್ತು ಭೂಮಿ ಸ್ವಾಧೀನಕ್ಕೆ ಪಡೆದಿರಲಿಲ್ಲ, ಮಾಡಕ್ಕಾಗಲಿಲ್ಲ. ಇವತ್ತು ಭೂಮಿ ಸ್ವಾಧೀನ ಆಗಿದೆ. ಆ ದುಡ್ಡು ಇದ್ದಿದ್ರೆ ಇವತ್ತು ಒಳಚರಂಡಿ ಪೂರ್ಣ ಆಗ್ತಾ ಇರುವ 14 ಕೋಟಿ ಏನಾಯ್ತು? ಪಟ್ಟಣ ಪಂಚಾಯತ್ 18 ಕೋಟಿಗೆ 4 ಕೋಟಿ ದುಡ್ಡು. ಇದು ಸಂಪೂರ್ಣ ತನಿಖೆ ಆಗಬೇಕು. ಕರ್ನಾಟಕ ಒಳಚರಂಡಿ ಮಂಡಳಿಯ ಇಂಜಿನಿಯರ್ಗಳು ನೇರ ಹೊಣೆಗಾರರಾಗಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕಂತ ಆಗ್ರಹಿಸ್ತೀನಿ. ಇದ್ರ ಬಗ್ಗೆ ನೋಡಿ, ಅಧ್ಯಕ್ಷ ವಿಧಾನಸೌಧದಲ್ಲಿ ಸರ್ಕಾರ ಗಮನ ಸೆಳೆಯಕ್ಕೆ ಇದು ಸಭೆಯಲ್ಲಿ ಚರ್ಚೆ ಮಾಡಿದ ಅಧ್ಯಕ್ಷರು ಅನುಮತಿಸಿದ್ದಾರೆ. ನಿಮ್ಮ ಅವಧಿಯಲ್ಲಿ ಒಳಚರಂಡಿಗೋಸ್ಕರ ನೀವು ಮನವಿ ತಗೊಳ್ಳಿ, ಎಲ್ಲರೂ ಹೋಗಿ ಧರಣಿ ಮಾಡೋಣ. ಅರ್ಕಲೂರಿಗೆ ಮೂಲಭೂತ ಬೇಕಾಗಿರೋದು ಎಲ್ಲ ಕಾನೂನಿಗೆ ಒಳಚರಂಡಿ ವ್ಯವಸ್ಥೆ ನೋಡಿ. ಯಾವುದೇ ವಿರೋಧ ಪಕ್ಷ ಕರ್ನಾಟಕ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದ ಹರೀಶ್ ಪ್ರಸಾದ್ ಅವರಿಂದ ಮನೆ ಬಂದಿದೆ. ರಾಜ್ಯಪಾಲರಿಂದ ಅವತ್ತು ಸರ್ಕಾರಕ್ಕೆ ನೋಡಿ, ರಾಜ್ಯಪಾಲರಿಂದ ಹಾಗೆ ಆಗಿದ್ದಾರೆ. ಅವಕಾಶ ಪಡಿ ಅಂತ ಪೊಲೀಸ್ ಕಮಿಷನರ್ಗೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಸದಸ್ಯರು ಮನವಿ ಮಾಡ್ಕೊಳ್ತಿದ್ದಾರೆ. ರಾಜ್ಯಪಾಲರಿಂದ ಬಂದಿರೋ ಪತ್ರ ಅಧ್ಯಕ್ಷ. ಈ ನಿಟ್ಟಿನಲ್ಲಿ ಅವತ್ತಿನ ಮಾನ್ಯ ಶಾಸಕರಲ್ಲೂ ಮನವಿ ಮಾಡಿಕೊಂಡು ಯಡಿಯೂರಪ್ಪ ಒಳಚರಂಡಿ ಆದ್ಯತೆ ಕೊಡಿ ಅಂತ ಮಾನ್ಯ ಶಾಸಕರು ಹೇಮಂತ್ ಮಾಡ್ಕೊಂಡಿದ್ದು ಎಲ್ಲರಿಗೂ ನೋಡಿದೆ. ಅವತ್ತಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ 2022ರಲ್ಲಿ ಮುಖ್ಯ ಕಾರ್ಯದರ್ಶಿಗಳಿಗೆ, ವಿರೋಧ ಪಕ್ಷ ನಾಯಕರಿಗೆ, 2020ರಲ್ಲಿ BS ಯಡಿಯೂರಪ್ಪನವರಿಗೆ ಹಿಂದೆಲ್ಲ ನಾವು ಈಗ ಅಲ್ಲೇ ನಾವು 5 ವರ್ಷ ಅವಧಿ ಮಾಡಿದ್ವಿ. ಯಾವುದೋ ನಮ್ಮ ವಿಚಾರದಲ್ಲಿ ಆಡಳಿತ ನಡೆಸ್ಕೊಂಡು ಹೋಗ್ಬೇಕು. ಅಲ್ಲ, ಸಾಮಾಜಿಕ ಎಲ್ಲರಿಗೂ ಕೊಡಿ. ನೀವು ವ್ಯಕ್ತಪಡಿಸಿದಲ್ಲ ಜಾತಿ ಅನ್ನೋದ ಜಾತಿ ಅನ್ನೋದು ಹೇಳಿದ್ರ ಸರ್ಕಾರ ಗಮನ ಸೆಳೆಯಬೇಕು. ಪ್ರಮುಖ ಕೇಂದ್ರವಾದ ವಿಧಾನಸೌಧ ಎದುರೇ ಇರುವ ಗಾಂಧಿ ಪ್ರತಿಮೆಯಿಂದ ಧರಣಿ ಮಾಡೋಣ. ಒಂದಿನ ಸರ್ಕಾರ ಗಮನ ಸೆಳೆಯಕ್ಕೆ ನಮ್ಗೆ ಒಳಚರಂಡಿ ವ್ಯವಸ್ಥೆ ಆಗಬೇಕು. ಮತ್ತು 4 ಕೋಟಿ ಹಣ ಕರ್ನಾಟಕ ಒಳಚರಂಡಿ ನೀರು ಮಂಡಳಿಯಿಂದ ಪೋಲಾಗಿದೆ. ಅದೇನಾಯ್ತು ಅಂತ ತನಿಖೆ ಆಗ್ಬೇಕಂತ ಈ ಮುಖ ವಿನಂತಿಸ್ಕೊಡ್ತೀನಿ. ಇದಕ್ಕೆಲ್ಲ ಸದಸ್ಯರು ಸಹ ಬೆಂಬಲ ಕೊಡಬೇಕು. ನಿಮ್ಮ ಅಧ್ಯಕ್ಷತೆ ಮಾಡಿ. ನಿಮ್ಮ ಅಧ್ಯಕ್ಷರು ಸರ್ಕಾರ ನಾವಿಲ್ಲಿ ಪಕ್ಷ ಭೇದ ನಾಯಕತ್ವ ಬಿಟ್ಟೋಣ. ಊರಿನಿದ್ದಕ್ಕೋಸ್ಕರ ಒಳಚರಂಡಿ ಎಲ್ಲ ಜಾತಿ ಧರ್ಮ ಪಕ್ಷ ಎಲ್ಲವನ್ನೂ ತೊರೆಯಬೇಕಾದಂತೆ. ಬಸವಣ್ಣವರು ಕನಕದಾಸರು ಇಡೀ ಜಗತ್ತ ಬಾಂಬೆ ಮಾಡ್ಕೊಂಡು ಓಡಾಡಿದ್ರು. ಬಿಟ್ಟೋಗ್ಬಿಡು, ನಿಮ್ ಕುಲ ಜಾತಿ ಬಿಟ್ಟು ಸಮಾಜ ಒಳಿತಿಗಾಗಿ ಕೆಲಸ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಇಲ್ಲಿ ಯಾವುದೇ ಪಕ್ಷ ಬೇಡ, ಜಾತಿ ಬೇಡ, ನಾಯಕತ್ವ ಬೇಡ. ನಾವು ಪಟ್ಟಣ ಪಂಚಾಯತ್ 17 ಜನರು ಏಕಮುಖವಾಗಿ ಒಳಚರಂಡಿಗೆ ಆದ್ಯತೆ ನೀಡಕ್ಕೆ ಸರ್ಕಾರ ಗಮನ ಸೆಳೆದರೆ ನೀವು ನೇತೃತ್ವ ತಗೋಬೇಕಂತ ಈ ಮೂಲಕ ವಿನಂತಿಸ್ಕೊಳ್ತೀನಿ.